ಮನಮುನಿಗಳು ಮನ ಸಾರ ಮಹಂತನಿಂದ ಪಡೆದಾರಮೃತ ಮನಮುನಿಗಳು ಮನ ಸಾರ ಮಹಂತನಿಂದ ಪಡೆದಾರಮೃತ ಮಾನವನ ಜನ್ಮ ಇದು ಕೊನೆಯ ಮಾನವನ ಜನ್ಮ ಇದು ಕೊನೆಯ ಏನು ನಿನ್ನದಲ್ಲ ಅಜ್ಞಾನದಿಂದ ಅಂದಿ ನನ್ನ ಹೊರ ನನ್ನ ಬಂದಿಯೇ ಏನು ನಿನ್ನದಲ್ಲ ಅಜ್ಞಾನದಿಂದ ಅಂದೆ ನನ್ನ ಹೊಲ ನನ್ನ ಭಾವದಿಗಂಬ್ರಾದ್ರಯವ ಶನಿಯ ಭಾವದಿಗಂಬ್ರಾದ್ರಯವ ಶನಿಯ ಹುಟ್ಟು ಸಾವುಗಳು ಸರಿಯಾಗ ಬರುವುದಿಲ್ಲ ಗುರುವಿಗೆ ಮಾಡ ಹುಟ್ಟು ಸಾವುಗಳು ಸರಿಯಾಗ ಬರುವುದಿಲ್ಲ ಗುರುವಿಗೆ ಮಾಡ ಓಡಿಕೋರ ಕೂಡಲ ಸಂಗಮ ಸನಿಯ ಓಡಿಕೋರ ಕೂಡಲ ಸಂಗಮ ಸನಿಯ ಗಡಿನಾಡ ದೇವಾಡಿ ಗೈಬುಯಿಸ ಪಡಕೊಂಡ್ರು ಪಶ್ಚಿಮ ನಿಶಾನೆ ಮೈಂದ್ರಿಗೆ ಆ ಗ್ರಾಮದವರಿಗೆ ಶಿರವಾಗಿ ಹೇಳುವೇನು ಸ್ವಲ್ಪ ಶಾಂತ ರೂಪದಿಂದ ಪದ್ಯ ಕೇಳಬೇಕು ಹುಡುಗಿ ಸುರುವಿಗೆ ಎದ್ದು ಏನೇನೋ ಗದಲ ಎಬಿಸಾಳ ಈಗ ಎನ್ನ ಹಾಡುದು ಹಾಡಿ ಹೊರಗೆ ಹೋಗುದೊಂದು ಚಟ ಬಿದ್ದಾದ ಇವ ಲಡಾಯಿ ಮಾಡುವಂತ ವೈರಿ ಎದುರಿಗೆ ಕುಂದ್ರ ಚಂದ ಆಗ್ತಾದ ನೀನು ಸಾರ ಪಟ್ಟ ತಿರುಗಾಡಬೇಡ ಬಂದ್ ಕೊಡು ಒಳಗ ಎಸೆಗರಾಟ ಮಾಡೋ ರಂಗ ಢಪ್ಪ ಬಾರಿಸಿ ಹೊರಗ ಹಾದಿ ಹುಡುಗಿ ಎಲ್ಲಿದ್ರು ಸಹಿತ ಬಂದ್ ಕೊಡ್ಬೇಕು ಸಬದ ಒಳಗ ಯಾಕಂದ್ರ ಬಹಳ ಮಂದಿ ಜ್ಞಾನಿಗಳು ಬಂದು ಕುಂತಾರಿ ಹಿಂಗ ನೀನು ಅವಕಾಳಿ ಹಂಗ ಮಾಡಬೇಡ ಹೇಳ್ತೇನೆ ಹುಡುಗಿಗೆ ಸರಿಯಾಗಿ ಮಾತ್ರ ಕಿವಿ ಕೇಳಿಸುವುದಿಲ್ಲ ರಣ್ಣ ನಿನ್ನೆ ಹೇಳಿದ ಮಾತ ತಕ್ಕೊಂಡು ಮಾತ್ರ ಕುಂತಾಳ ಹ್ಯಾಂಗ ಗಣಪತಿಗೆ ಯಾಕ ದಂಡ ತೆಳಗ ಮ್ಯಾಗ ಆನಿ ರುಂಡಾಕಂತ ಕೇಳಿದ್ರು ನನಗ ಅದು ನಿನ್ನೆ ಫೈಲನ ಮಾಡಿನಿ ಪಕ್ಕ ಕೇಳಿಸಿಲ್ಲ ಅವಳೀಗ ಮತ್ತ ಏನೇನೋ ಫಾಜಿಲ ಬಡಿಲ ಕದ್ದಳ ಎದ್ದು ಸಭಾದಾಗ ಇದಕ್ಕ ಉಪರಾಟಿ ಹೋಗು ಚಟಾನೆ ಮಾತ್ರ ಬಿದ್ದಾದ ಗಜಾಸೂರ್ನ ಶಿರ ಒಯ್ದು ಗಣಪತಿಗೆ ಹಚ್ಚಾರಂತ ಹೇಳಿನೆ ಹುಡುಗಿ
ಪಕ್ಕ ಲಕ್ಷ ಕೊಟ್ಟು ಕೇಳು ನಾವು ಹಾಡು ಟೈಮಿಗ ಯಾರು ತಂಗಿ ನೀನು ಎಲ್ಲಿಗೆ ಮಾತ್ರ ಹೊಂಟಿನಿ ಅಂದು ಸುರುವಿಗೆ ನಮ್ಮ ಕವಿಗಳು ಕೇಳಿದ್ರು ನಮ್ಮ ಮಶಿನಾಳ ಹುಡುಗೀಗ ಈಗ ಎದ್ದು ಮಾತ್ರ ಏನೇನೋ ಗದ್ದಲ ಎಬ್ಬಿಸ್ಯಾಳ ಹ್ಯಾಗ ಯಾಕಂದ್ರೆ ಸುರುವಿಗೆ ಮಾತ್ರ ಈಗಿನೇ ಅದಾಳಂತ ಜಗತ್ತೇ ಅದ ಆದಿ ಅನಾದಿ ಮುನಾದಿ ಒಳಗ ಬಡ್ಡಿಯಾಗ ಮಾತ್ರ ಈಗಿನೇ ಹಾಳ ಯಪ್ಪ ಐಲಿ ಕಡೆಗೆ ಗಂಡ ಬಂದಾದಂತಾಳ ನಮ್ಮ ಆದಿ ಅನಾದಿ ಮುನಾದಿ ಬಡ್ಡಿ ಒಳಗ ಯಾರ ಹಾರಡೋದು ಪಕ್ಕ ಗೊತ್ತಿಲ್ಲ ಹುಡುಗಿ ನಮ್ಮ ಪರಮಾತ್ಮನೆ ಮಾತ್ರ ಗೊಂಬಿ ತಯಾರ ಮಾಡ್ಯಾನವಾಗ ಎನ್ನ ಜಿಬ್ರಾಹಿಲ್ಗ ಕೊಟ್ಟ ಕಳಶಾನ ಧರುಣಿಯ ಮ್ಯಾಗ ಮನ್ನ ತಗೊಂಡು ಬಾ ಅಂತ ಅವನೇ ಪರಮಾತ್ಮ ಕಳಶಾನವಾಗ ಮಣ್ಣು ತಗೊಂಡು ಹೋಗಿ ಮ್ಯಾಗ ಮೊದಲ ಗಂಡು ಗೊಂಬಿಗೆ ತಯಾರ ಮಾಡಿ ಯಪ್ಪ ಐಲಿ ಕಡೆಗೆ ಹೆಣ್ಣಿಗೆ ತಯಾರ ಮಾಡ್ಯಾನ ಹೇಗ ನಮಕ್ಕಿಂತಲೂ 50 ವರ್ಷ ನಮ್ಮ ಮಸಿಬಿನಾಳ ಹುಡುಗಿ ಸಣ್ಣಕ್ಕೆ ಹಾಳ 50 ವರ್ಷ ಆದ ಬಳಿಕ ಹೆಣ್ಣಿಗೆ ತಯಾರ ಮಾಡ್ಯಾರ ಹಿಂಗ ಇದು ಹೆಣ್ಮಗಳಿಗೆ ಮಾತ್ರ ಪಕ್ಕ ಕೊಡ್ತಾ ಇಲ್ಲ ಇದರಾಗ ನಮಗಿಂತ 50 ವರ್ಷ ಸಣ್ಣಕ್ಕೆ ಹ್ಯಾಂಗ ಧ್ವಜಕ್ಕೆ ಐತೆ ಜಗದಾಗ ನಮಗಕ್ಕಿಂತಲೂ 50 ವರ್ಷ ನೀನು ಮಾತ್ರ ಸಣ್ಣಕ್ಕಿದ್ದಿ ನಮಗ ದೊಡ್ಡಕ್ಕೆ ಹ್ಯಾಂಗ ಆಗ್ತಿದೆ ತಂಗಿ ಹೇಳ್ತೇನೆ ಸಭಾ ಸಭಿಕರಿಗೆಲ್ಲ ಶಿರವಾಗಿ ಕರ್ಮಗಳು ಹೇಳುವುದು ಏನಪ್ಪಾ ಅಂತಂದ್ರ ನಾವು ಸಾಕಿರುವಂತ ಟಗರಿನ ಮೇಲೆ ಎಂತ ತಾಕತ್ತದ ತಮ್ಮ ನಾವು ಸಾಕಿರುವಂತ ಟಗರಿ ಹಿಂದಕ್ಕೆ ಸರ್ ಮುಂದಕ್ಕೆ ಗುದ್ದ ತಾಕತ್ತದ ನಮ್ಮ ಟಗರಿನ ಮೇಲೆ ಇಲ್ಲಿ ಮೈಂದಿರಿಗೆ ಅವ್ರು ಸಾಕ್ಯಾರಿ ಟಗರಿಗೆ ಮೈಂದಿರಿಗೆ ಅವ್ರ ಮೇಲೆ ಎಂತ ಗುಣ ಅದಾವ ಹಾಲಿನಂತ ಗುಣ ಅದಾವ ಆ ಹಾಲಿನ ಒಳಗ ಒಂದು ಹಾಳು ಉಪ್ಪು ಹೋಗುದು ಕೆಡಸು ಕೆಲಸ ಮಾಡ್ಬೇಡ ತಂಗಿ ಬಹಳ ಚಂದಾಗಿ ಮಾತಾಡು ಅದಕ್ಕೇನು ಹೇಳ್ತಾಳೆ ಹೆಣ್ಮಗಳು ಆದಿಯಲ್ಲಿ ಇದ್ದಕ್ಕೆ ನಾನೇ ಐಲಿ ಕಡೆಗೆ ಮಾತ್ರ ನಿಮ್ಮ ಆತ್ಮರಾಮ ಬಂದು ಇದ್ರಾಗ ಸೇರ್ಯಾನ ಅಂತ ಹೇಳ್ತಾಳೆ ಪರಮಾತ್ಮ ಏನ್ ಮಾಡ್ದ ಮೊದಲ ಗಂಡು ಗೊಂಬಿ ಹೆಣ್ಣು ಗೊಂಬಿ ತಯಾರು ಮಾಡ್ಬೇಕಾದ್ರ ಮೊದಲ ಗಂಡು ಗೊಂಬಿನ ತಯಾರು ಮಾಡ್ಯಾರ ಈ ಗಂಡಿಗೆ ಮತ್ತು ಹೆಣ್ಣಿಗೆ ಹುಡ್ಸಕ್ಕಿಂತ ಮೊದಲು ನಾಯಿ ತಯಾರು ಮಾಡ್ಯಾರ ಯಾಕ ಗಂಡಿ ಕಾವಲು ಮಾಡ್ಬೇಕಂತ ತಿಳ್ಕೊಂಡು ನಾಯಿ ತಯಾರು ಮಾಡಿ ಮುಂದೆ ಗಂಡು ಗೊಂಬಿ ತಯಾರು ಮಾಡಿ 50 ವರ್ಷ ಹಾಳ ಒಳಗೆ ಹಿಂದ್ರಗಡೆ ಈಗಿಗೆ ತಯಾರು ಮಾಡ್ಯಾನ ನಾವು ಮತ್ತೆ ನೀ ಯಾವಾಗ ಬಂದೆ ಯಾಕ ಈಗ ಲೌಕಿಕದಾಗಾದ್ರೂ ವಿಚಾರ ಮಾಡಮ್ರಿ ಈಕಿ ಹೆಚ್ಚಲಾಕತ್ತಾಳ ನಾನೇ ಹೆಚ್ಚ ಲೌಕಿಕದಾಗ ವಿಚಾರ ಮಾಡಮಲ್ರಿ ನಮ್ಮ ಗಣಸರಿಗೆ ಒಂದು 100 ರೂಪಾಯಿ ಪಗಾರ ಇತ್ತಂದ್ರೆ ಈಗಿಗೆ ಎಷ್ಟಿರ್ತದ 50 ಮತ್ತು ನಮಗೆ 50 ರೂಪಾಯಿ ಇತ್ತಂದ್ರೆ ಈಗಿಗೆ ಮತ್ತು ನಮಗೆ ಪಂಚಿಸ್ ಇತ್ತಂದ್ರ 12.5 ಮತ್ತು 12.5 ಅದಕ್ಕೆ ಮತ್ತು ನನಗಿಂತ ಹೆಚ್ಚಿಗೆ ಹಂಗಾಗ್ತಿ 12.5 ನಿಮಗಿದ್ರ ಈ ಚವಣಕ್ಕಿಗೆ ಒದರೋದು ಬಿದ್ದದ ಸುಮ್ಮ ಒದರೋದು ನೋಡ್ರಿ ಅದು ನಿನ್ನೆ ಸೀತಾನ್ ಬಗ್ಗೆ ಹೇಳಿದ್ವಿ ಇವತ್ತು ತಗೊಂಡ್ ಕೂತ ಅಂದ್ರ ಒಟ್ಟು ಏನದಕ್ಕಿಂದು ಕಡ್ದಾಡು ತುರ್ಸ್ಕೊಳ ಕ್ಯಾಲಕಿ ಹೆಚ್ಚಿನ ತುರ್ಸ್ಕೊಂಡು ಒಟ್ಟು ಹುಣ್ಣು ಹಾಕೊಳ್ಳೋ ಕೆಲಸ ಮಾಡಿ ಮತ್ತೆ ನಿನ್ನೆ ಅಂದಿಲ್ರಿ ಮತ್ತೆ ಅದಕ್ಕೆ ತಂಗಿ ಆದಿ ಅನಾದಿ ಮುನಾದಿ ಒಳಗ ಪರಮಾತ್ಮ ಮಾತ್ರ ಈ ಗಂಡು ಗೊಂಬಿ ತಯಾರು ಆಗ್ಲಕ್ಕ ಹಿಂದ್ರಗಡೆ ನೀವು ಹೆಣ್ಣಿಗೆ ತಯಾರು ಮಾಡ್ಯಾನ ನೀ ಐಲಿ ಕಡೆ ಬಂದಾಕಿ ಮನಿ ಸಾಸ್ಲಕ್ಕ ನಿನಗ ನಮ್ಮ ಅಪ್ಪ ಕರ್ಕೊಂಡು ಬಂದ ನಿನಗೆ ಹಾಳು ಇಟ್ಕೊಂಡನವ ಅವ ಹೇಳ್ದಂಗೆ ಕೇಳ್ಬೇಕಾಗ್ಯದ ಇಲ್ಲಪ್ಪ ಅಂತಂದ್ರ ಸ್ವಂಟ ಮುರಿತ ನಿನಗೆ ಗೊತ್ತದಿಲ್ಲ ಅದಕ್ಕೆ ಅವ್ ಹೇಳ್ದಂಗೆ ಕೇಳ್ಕೊಂಡು ಇರೋದು ಕಲಿ ನಾನೇ ಎಷ್ಟು ದಿನ ಹೋಗಿ ಇವ್ರಿಂದ ಏನೂ ಹಾಗೇ ಇಲ್ಲ ಮೂರು ರೊಟ್ಟಿ ಆಗ್ಯಾವ ಮೂಲಕ್ಕೆ 2-3 ರೊಟ್ಟಿ ಮಾಡ್ಕೊಡ್ತಾರ ನನಗೆ ಅಷ್ಟೇ ತಯಾರು ಮಾಡಿದ್ದು ಮತ್ತೆ ಮಕ್ಕಳನ್ನು ಸ್ವಂತ ತಯಾರು ಮಾಡಿದ್ರು ಅಪ್ಪ ಬೇಕೇಳಿ
ಅಪ್ಪಿಲ್ಲಾರ್ದೆ ಆಗಿಲ್ಲ. ತಂಗಿ ಜೋಳ ನಾಲೆಜ್ ಭಾಳ ಬೇಕು. ಏನಾದ್ರು ಶಾಲೆ ಆಗ್ಬೇಕಂದ್ರೆ ಭಾಳ ದಿವಸ ಭಾಳ ದೂರ ಅದ. ಒಮ್ಮೆ ಕಾಲಕ್ಕೆ ಅದಕ್ಕೆ ಹೇಳಿದ್ರು ಏನ್ ಹೇಳಾಳ ಮಾಯದ ಶೀತಾಗ ಒಯ್ದಾನಂತ ರಾವಣೇಶ್ವರ ಕಾಯಂ ಶೀತಾಗ ಒಯ್ದಿಲ್ಲ ಪಾತಾಳ ಕಳಿಸ್ಯಾನ ಅಂತ ತಾನೇ ಹೇಳ. ಅಂದ್ರೆ ವೇದವತಿ ಅತ್ತಾಕಿನ ಹೆಸರಿತ್ತು. ಆಕಿನ ತಾಯಿ ತಂದೆ ಯಾರು ಇಲ್ಲ ನನಗೆ. ತಾಯಿ ತಂದೆ ಹೆಸರು ಹೇಳ ನಿಕ್ಕಿ ತಾಯಿ ತಂದೆ ಹೆಸರು ಹೇಳಿಲ್ಲ ಬರೀ ಹೌದೌದು. ಅದೇ ಸೀತಾಗೆ ವೇದವತಿ ಅಂತ ಮೊದಲಿನ ಹೆಸರಿತ್ತದು. ಅಕ್ಕಿ ಹೋಗ್ಬೇಕು ಬೇರೆ ಇಲ್ಲ. ಮೊದಲೇ ತಿಳ್ಕೊ ಸೀತಾದೇವಿ ಹೆಸರೇನಿತ್ತು ಮೊದಲ ವೇದವತಿ ಅಂತ ತಿಳ್ಕೊಂಡಕ್ಕಿನ ಹೆಸರಿತ್ತು. ವಯ್ಯದ ವೈಲಿ ಈಗೇನು ರಾವಣೇಶ್ವರ ಕಡಿಮೆ. ನೀ ಹೇಳಿದ ಪ್ರಕಾರ ರಾವಣೇಶ್ವರ ಕಡಿಮೆ, ಸೀತಾದೇವಿನ ಹೆಚ್ಚು ಅಂತ ತಿಳ್ಕೊಳ್ಳೋಣ. ತಂಗಿ ರಾವಣ ಕಥೆ ನಿನಗೆ ಗೊತ್ತಿಲ್ಲ. ರಾವಣನ ಎಂಥವ ಇದ್ದ ಗೊತ್ತನು? ಕೃಷ್ಣ ಪರಮಾತ್ಮ 16,000 ಹೆಂಡ್ರಿಗೆ ಮಾಡ್ಕೊಂಡನ. ಯಾರು? 16,000 ಹೆಂಗಸರಿಗೆ ಮಾಡ್ಕೊಂಡನ. ರಾವಣೇಶ್ವರ 80,000 ಹೆಂಗಸರಿಗೆ ಮಾಡ್ಕೊಂಡನ. ನೀ ಮೊದಲು ವಿಚಾರ ಮಾಡ್ಕೊ. 5 ಪಟ್ಟ ಕೃಷ್ಣ ಪರಮಾತ್ಮಕ್ಕಿಂತ 5 ಪಟ್ಟು ಹೆಚ್ಚರು ಹೆಂಗಸರು ದೊಡ್ಡ ಭಾಳ ರಾವಣಿಗೆ. ಯಾವ ದೇಶಕ್ಕೆ ಹೋಗ್ತಾನ ಅಲ್ಲಿ ಒಂದು ಚಲೋ ಕಾಣ್ತಾನ ಹಿಡ್ಕೊಂಡ್ ಬಂದೇ ಬಿಟ್ಟ ನಾವ. ಯಾರು? ರಾವಣ. ಮತ್ತೆ ಇಲ್ಲಿ ಆದಿಲಶಾಹಿ ನೋಡ್ರಿ ಬಿಜಾಪುರದಾಗ ಗೋಳಗುಂಬಟದಾಗ ಹೋರಿ ಒಟ್ಟು ಹೆಂಗಸರಿಗೆ ಗೋರಿ ಅಲ್ಲಿ ಅವ ಏನ್ ಮಾಡ್ಯಾನ, ಅವಕ್ಕ ತಗೊಂಡ್ ಬರೋದು ಸಿಕ್ಕಂಗ ಆಡ್ಸೋದು, ಆಡಿಸ್ಕೆ ಅಲ್ಲೇ ಕಲಾಸ ಮಾಡ್ಕೆ ಗೋರಿ ಮುಚ್ಚಿ ಬಿಡೋದು ಅವಕ್ಕೆ ಹೆಂಗಸರಿಗೆ. ಮತ್ತು ರಾಜ ಮಹಾರಾಜರ ಕಾಲ ಹಿಡ್ಕೊಂಡು ನೋಡ್ರಿ ನೀವು. ಮಹಾರಾಜರ ಕೈ ಇವಕ್ಕೆಲ್ಲ ಆಡ್ಸ್ಯಾರಿಲ್ಲ ಮಹಾರಾಜರು. ಅವ್ರು ಬೇಕಂದ್ರೆ ಇಟ್ಕೊಂಡ್ರೆ ಸಾಕಂದ್ರೆ ಹೊರಗೆ ಹಾಕಿಬಿಟ್ರಿ. ನೀ ಎಲ್ಲಿ ಹೆಚ್ಚದ ತಂಗಿ ನಮಗೆಲ್ಲರೂ ಹಿಂಗೆ ನೀ ಆಟ ಆಡಿಸಿದ್ದೆ ಅಂತ ಹೇಳು. ರಾವಣಗ ಒಂದಿನ ಕೇಳಲತ್ರಿ ಮಂಡೋದರಿ ಇದ್ದಕ್ಕಿ ಪ್ರಶ್ನೆ ಮಾಡ್ದತ್ತ. ಈ ಸದ್ಯದ ಒದ್ದಾಡಕತ್ತದ ನಾನು ಕೂಡ. ಆಕೆ ಏನಂದತ್ತ, ಅಲ್ರಿ ನಿಮಗೆ ಎಷ್ಟು ಮಂದಿ ಹೆಂಡ್ರದಾರ ಅಂತ ಕೇಳತ್ತ. ಅವಾಗ ನಾವು ಹೇಳ್ದಂತ ರಾವಣ ನನಗೆ 1 ಅಲ್ಲ 2 ಅಲ್ಲ 80,000 ಮಕ್ಕಳದಾವ, ಇದು ಹೆಂಡ್ರದಾವ ಅಂತ ಹೇಳತ್ತ. ಅವಾಗ 80,000 ಹೆಂಡ್ರಿ ಇದ್ರ ಕರೆನೇ ಹೇಳ್ರಿ ನೀವು ಅಂದಳಕ್ಕಿ. ಕರೆ ಹೇಳ್ದಿತ್ತ ನಾಳೆ ಹೇಳ್ತೀನಿ ಇವತ್ತು ಹೇಳಾಗಿಲ್ಲ ಅಂದತ್ತು. ಮತ್ತೆ ಮರು ದಿವಸ ಅದೇ ಪ್ರಶ್ನೆ ಕೇಳಲತ್ತ. ಅಲ್ರಿ ಪತಿನಾಥ, ನಿನ್ನೆ ನಿಮಗೆ ನಾ ಪ್ರಶ್ನೆ ಕೇಳಿದ್ನಲ್ಲ ಎಷ್ಟದಾವ ಹೆಂಡ್ರು? 80,000 ಹೆಂಡ್ರದಾವ ನೋಡಿ. ಖರೆ 80,000 ಹೆಂಡ್ರಿ ಇದ್ರು ಇರಲಕ್ಕ ಮ್ಯಾಗ ಸೀತಾದೇವಿ ಒಬ್ಬಕ್ಕೆ ಕರ್ಕೊಂಡು ಬಂದಿದ್ದಲ್ಲ. ಮತ್ತ ನೀವು ಅತಿ ಪ್ರೇಮ ಯಾರ ಮ್ಯಾಗ ಅದಿರಿ ಕೇಳವತ್ತಕಿ. ಅತಿ ಪ್ರೇಮ ಯಾರ ಮ್ಯಾಗ ಅದಿರಿ ಅಂದ ಕೂಡಲೇ ಅವಾಗ ರಾವಣ ಏನದ, ನಾ ಎಲ್ಲಕ್ಕ ಒಟ್ಟು ಪ್ರೀತಿದಿಂದ ತಗೊಂಡು ಬಂದಿನಿ. ಅವಕ್ಕೆ ಬ್ಯಾಡಾಗಿ ತಗೊಂಡ್ಬಂದಿಲ್ಲ, ಬೇಕಾಗೆ ತಗೊಂಡು ಬಂದಿನಿ. ಹೊಸುಗ್ರ ಮ್ಯಾಗ ನಾ ಕಾಜಿನೇ ಇದೀನಿ ಅಂದತ್ತ. ಹೊಸುಗ್ರ ಮ್ಯಾಗ ಕಾಜಿ ಇದೀನಿ ಅಂತಂದ್ರ ಮತ್ತ ಈಕಿ 81ನೇ ಕೆದವಲ್ಲ ಈಕಿ ಯಾಕೆ ತಗೊಂಡ್ಬಂದಿರಿ? ಈಕಿ ಯಾಕೆ ತಗೊಂಡ್ಬಂದಿ ಅಂದ ಕೂಡಲೇ ಅವ ಏನ್ ಮಾಡ್ದ, ತಗೊಂಡ್ ಬರೋದೆಲ್ಲ ಬಂದಿದಿ ಖರೆ ಆಕಿನ ಮ್ಯಾಗ ಆಕಿನ ಕೂಡ ಯಾಕೆ ಕೂಡಿಲ್ಲ, ಆಕಿಗೆ ಯಾಕೆ ಕೆಡಿಸಿಲ್ಲ ಅಂತ. ಅಂದ್ರೆ ರಾವಣ ಎಷ್ಟು ಹೆಚ್ಚದ ಅನ್ನೋದ್ರ ಬಗ್ಗೆ ಹೇಳ್ಬೇಕಾಗಿದ್ದೀವಿ. ತಗೊಂಡು ಬರೋದೆಲ್ಲ ಬಂದಿರಿ ಖರೆ ಆಕಿಗೆ ಯಾಕೆ ಕೆಡಿಸ್ಲಿಲ್ಲ ನೀವು? ಅಲ್ಲಿ ಬರುವತ್ನಾಗ ಇಬ್ರು ಕೂಡ ಬಂದಿರಿ. ಮತ್ತ ಅಲ್ಲಿ ಸಾಧುವಾಗಿ ಹೋಗಿದಿ, ಅಲ್ಲಿನೂ ಇಬ್ರೇ ಅದಿರಿ. ಹುಟ್ಟಿಗೆ ಹೋದಾಗ ಅಲ್ಲಿನೂ ಕೆಡಿಸಿಲ್ಲ, ಮತ್ತು ಧಾರಾ ಬರಾಗನು ಕೆಡಿಸಿಲ್ಲ. ಮತ್ತೆ ಯಾಕೆ ತಂದು ಇಟ್ಕೊಂಡಿದ್ದ ಆಕಿಗೆ ಅಂತ ಕೇಳ. ಅವಾಗ ಅವ ಅನ್ನತ್ತ, ನಾನು ಕುಟೀರಕ್ಕೆ ಹೋಗುವ ಹೊತ್ನಾಗ ಸಾಧು ರೂಪ ಧಾರಣ ಮಾಡ್ಕೊಂಡು ಹೋಗಿನಿ. ಹೋಗಿ ಅಲ್ಲಿ ಏನ್ ಮಾಡೀನಿ, ಆಕಿ ಕುಟೀರದಾಗ ಇಟ್ಟು ಹೋಗಿ ಭಿಕ್ಷಾ ನೀಡು ತಾಯಿ ಎತ್ತಿ ಕರೆದಿನ ಆಕಿಗೆ. ಭಿಕ್ಷಾ ನೀಡು ತಾಯಿ ಅಂತ ಹೇಳಿನಿ. ಹೋಗಿ ಯಾಕೆ ಏನ್ ಮಾಡ್ಯಾಳ, ಒಳಗೆ ಬಾ ಅಂದ್ರು. ಇಲ್ಲ ನಾ ಈ ಕಡೆ ಬಾ ತಿಳ್ಕೊಂಡು ನೀಡಿಸ್ಕೊಂಡು ನೀನು ನೀಡಿಸ್ಕೊಂಡು ಹಂಗೆ ತೊಗೊಂಡು ಬಂದೀನಿ. ಆದ್ರೆ ಆಕೆ ಉಡಾನ ಯಾಕೆ ಕೆಟ್ಟಿಲ್ಲಪ್ಪ ಅಂತ ಕೇಳಿದಾರ. ಅಲ್ಲಿ ಒಂದು ವಿಷಯ ಆಟ ಬರ್ಲಕತ್ತದ ನನಗೆ. ಯಾವಾಗೂ ತಾಯಿ ಅಂತ ಯಾವಾಗ ಕರೀನಂದ್ರೆ ಆಕೆಗೆ ತಾಯಿನೇ ಅಂತ ಪಾಲನೆ ಮಾಡಿ ಅಂತ ಹೇಳವ. ಯಾರು? ರಾಮ ಇದ್ದಲ್ಲಿ ಕಾಮ್ ಇರಂಗಿಲ್ಲ. ರಾಮನ ರೂಪಧಾರಣ ಮಾಡ್ಕೊಂಡು ಅಲ್ಲಿ ಹೋಗಿದ್ನಪ್ಪ ಅಂತಂದ್ರ ಆಕೆ ಬರ್ತಿದ್ದಿಲ್ಲ. ಅದಕ್ಕಾಗಿ ರಾಮ ಇದ್ದಲ್ಲಿ ಕಾಮ್ ಇರಂಗಿಲ್ಲ. ನನ್ನ ಬಲಿದ ಕಾಮ್ ಹೋಯ್ತಪ್ಪ ಅಂತಂದ್ರೆ ನಿಮ್ಗೆ ಒಟ್ಟು ಮಂದಿಗೆ 80,000 ಹೆಂಗಸರಿಗೆಲ್ಲ ಹ್ಯಾಂಗ್ ಮಾಡೋದು, ನಾಳೆಗೆ ತುಪ್ಪ ಕುಡಿಸೋದು ನಾವು. ನನ್ನ ಬಲ್ಲಿದ ಕಾಮ್ ಹೋಯ್ತಂದ್ರ ನಿಮಗೆ ಹೊಸ ಮಂದಿಗೆ ಕುಡಿಸ್ಬೇಕಲ್ಲ ನಾನು. ನಿಮಗೆ ಬಂದು ಆತ ತಿಳ್ಕೊಂಡು ಆಕಿಗೆ ನಾ ಕೆಟ್ಟಿಲ್ಲ ನೋಡೋಣ ನಾವು. ತಂಗಿ ರಾವಣ ಅಂದ್ರೆ ಇಂಥ ಶೂರದನವ. ಏನು ಗೊತ್ತಿಲ್ಲಾರ್ದ ಸುಮ್ಮ ಎರಡು ತಿಳಿಲಾರ್ದ 2 ಮಾರು ಓಡ್ಲಕತ್ತಾಳಿಕಿ. ಹಿಂಗೆ 2 ಮಾರು ಓಡೋರ ತಿರ್ಗಾಡಕತ್ತಾಳ. ಹಂಗೇನು ಮಾಡ್ಲಕ್ ಹೋಗ್ಬೇಡ ತಂಗಿ. ಮತ್ತೊಂದು ಮಾತು ಹೇಳಕ್ಕೆ ಲಾಸ್ಟಿಗೆ ಹೋಗುವ ಹೊತ್ನಾಗ ಅವ್ರ ಅಪ್ಪಗೆ ಏನಂದಿದ್ರಿ ನೀವು? ಏನೋ ಕರಿಮಾರ್ಯವ ಅಂದಿದ್ರಿ. ಯಾಕಂದ್ರೆ ಹೆಣ್ಮಕ್ಳು ಅಂತಂದ್ರೆ ನೀವು ಹೊಸ ಮಂದಿ ಹೆಣ್ಮಕ್ಳಾಗಿ ಬರ್ಬೇಕು, ಸೀರೆ ಹುಡುಗೋರಿ ಅಂತ ನಾವು ಹೇಳಿದ್ದೆವು. ಆಕೆ ಏನ್ ಹೇಳ, ಚಪ್ಪಲ್ ಮ್ಯಾಗ ನೀನು ಬಿಳಿ ಚಿತ್ರ ಅದತ್ತ ಹೇಳ್ತಾಳೆ. ನಮ್ಮ ಅಪ್ಪನ ಬಣ್ಣ ಕಾಗದ ಮ್ಯಾಗ ಅದತ್ರಿ, ಅವ್ರ ಅಪ್ಪನ ಬಣ್ಣ ನಿನ್ ಬಣ್ಣ
ಮ್ಯಾಗ ಚಪ್ಪಲ್ ಮ್ಯಾಗ ಬತ್ತ ಅಂದ್ರ ಈಗಿನ ಬಾಯಿ ಒಟ್ಟ ಕಂಬಾರ ಮನೆಗೆ ಹೋಗ್ಬೇಕಾಗ್ಯದ ಸೊಸೆಗೆ ಇದ್ರಾಗ ಬೆಂಕಿಯಾಗ ಇಟ್ಟು ಮ್ಯಾಗ ಬಡಿಬೇಕಾಗ್ಯದ ಬಾಯಿ ಮ್ಯಾಗ ಅಂದಾಗ ಸೂದಾಗ ಕಾಣ್ತದ ಈಗಿನ ಬಾಯಿ ನೀನು ಯಾರು ಕೂಡ ಹಾಡ್ಲಕತ್ತೀನಿ ಏನು ಮಾತಾಡ್ಬೇಕು ಅನ್ನೋದು ಮೊದಲು ವಿಚಾರ ಮಾಡು ನಮಗೆ ಸಂಶಯ ಹುಟ್ಟದ್ರಿ ಹೆಂಗ ಚಪ್ಲಿ ಅಂದ್ರ ಚಪ್ಲಿ ಕಾಲಾಗೆ ಕನ್ನಡ ಕ್ರಾಂತಿ ಹೋಗ್ಯ ಹುಡುಗಿ ಗೊತ್ತಿಲ್ಲ ಎಷ್ಟೋ ಶರಣರ ಹತ್ಯೆಗಾಗಿ ಊಟ ಇತ್ತು ಹಾ ಕ್ರಾಂತಿ ಎತ್ತಾಗ ಹೌದೌದು ಅವ್ರು ಎರಡು ಚಪ್ಲಿ ಕಾಲಾಗೆ ಹೌದು ಅಕ್ಕಿ ಗೊತ್ತಿಲ್ಲ ಅವ್ರು ಭಾಳ ದೂರ ವಿಷಯ ಸುಮ್ಮನೆ ಕೈ ಹಾಕಲ್ಲ ಈಕಿ ಕಲ್ಯಾಣ ಕಡೆಗೆ ಹೋಗಕ್ಕೆ ಅಲ್ಲಿಕ್ಕೆ ಈ ಕಡೆ ಹೋಗಕ್ಕೆ ಹಿರಿಗುಡ್ಗೆ ಎಲ್ಲ ಮನೇನಪ್ಪ ಅದಕ್ಕೆ ಓದೋ ಗದ್ದೆಗೆ ಹೋದೋ ಗದ್ದೆಗೆ ಚೋದೋ ಅನ್ಕೋತ ನೀವು ಈ ಕಡೆ ಹೋಗೋರು ಈ ಕಡೆ ಸುದ್ದಿ ಹೆಂಗೆ ಗೊತ್ತಾಗ್ತರಿ ಗೊತ್ತಿಲ್ಲ ಇವ್ರು ಹಿಂಗೆ ಮಾಡ್ಕೋತೈತೆ ತಿರ್ಗಾಡೋರು